ರಾಹುಲ್ ಗಾಂಧಿ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಗುಡುಗಿದ್ದಾರೆ. ರಾಹುಲ್ ಗಾಂಧಿಗೆ ಸಾಮಾಜಿಕ ವ್ಯವಸ್ಥೆಯ ಅರಿವೆಯೇ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಂಸದ ಗೋವಿಂದ ಕಾರಜೋಳ. ದೇಶದಲ್ಲಿ ಕೆಲ ವಿಚಿತ್ರ ಸಂಘಟನೆಗಳು ನಡೀತಾ ಇವೆ, ಅವುಗಳ ಹಿಂದೆ ರಾಹುಲ್ ಗಾಂಧಿ ಕೈವಾಡವಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಸಾಮಾಜಿಕ ವ್ಯವಸ್ಥೆಯ ಅರಿವೆಯೇ ಇಲ್ಲ ಹೀಗಂತ ರಾಗ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಗುಡುಗಿದ್ದಾರೆ. ದೇಶದಲ್ಲಿ ಕೆಲ ವಿಚಿತ್ರ ಸಂಘಟನೆಗಳು ನಡೀತಾ ಇವೆ, ಅವುಗಳ ಹಿಂದೆ ರಾಹುಲ್ ಗಾಂಧಿ ಕೈವಾಡವಿದೆ. ನೇಹಾ ಬೋರಾ JNUನಲ್ಲಿ ಓದ್ತಾ ಇದ್ದಾರೆ. ಅವರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಹೊಸದಾಗಿ ದೇಶ ಕಟ್ಟುತ್ತೇವೆಂದು ವೈಭವೀಕರಿಸಿ ಬರೆದಿದ್ದಾರೆ. ವಿದ್ಯಾರ್ಥಿಗಳು ರಾಜಕೀಯಕ್ಕೆ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ತಮ್ಮ ಭವಿಷ್ಯವೇ ತಿಳಿಯದ ವಿದ್ಯಾರ್ಥಿಗಳಿಗೆ ಈ ರೀತಿಯ ಕರೆ ಎಷ್ಟು ಸರಿ ಅಂತ ಗುಡುಗಿದ್ದಾರೆ. ಬಹಳ ವಿಚಿತ್ರವಾದಂಥ ಸಂಘಟನೆಗಳು ದೇಶದಲ್ಲಿ ನಡೀತಾ ಇದ್ದಾವೆ. ಅದರ ಹಿಂದೆ ರಾಹುಲ್ ಗಾಂಧಿಯವರ ಕೈವಾಡ ಇರ್ತಕ್ಕಂಥದ್ದು ನಮಗೆ ಎದ್ದು ಕಾಣ್ತಾ ಇದೆ. ನೇಹಾ ಬೋರಾ ಅಂತಕ್ಕಂಥ ವಿದ್ಯಾರ್ಥಿನಿ, ಇನ್ನು ಅವರು JNU ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ ಅಂತ ನೋಡಿ. ಅವರು ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಂತ. ಹೊಸದಾಗಿ ದೇಶ ಕಟ್ಟುತ್ತೇವೆ ಅಂತಕ್ಕಂಥದ್ದನ್ನು ಕೆಲವು ಮಾಧ್ಯಮಗಳಲ್ಲಿ ವೈಭವೀಕರಿಸಿ ಬರೆದದ್ದನ್ನು ನೋಡಿ ನನಗೆ ಸ್ವಲ್ಪ ನೋವು ಆಯಿತು, ಬೇಜಾರನೂ ಆಯಿತು. ವಿದ್ಯಾರ್ಥಿಗಳಿಗೆ ಕರೆ ಕೊಡ್ತಾ ಇದ್ದಾರೆ, ರಾಜಕೀಯಕ್ಕೆ ಬನ್ನಿ ಅಂತ. ಅದೇ ಈಗ ವಿಂಗ್ಗಳಾಗ ಬೇರೆ ಬೇರೆ. ರಾಹುಲ್ ಗಾಂಧಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ, ಅವ್ರಿಗೆ ಸಾಮಾಜಿಕ ವ್ಯವಸ್ಥೆ ಅರಿವೇ ಇಲ್ಲ. ಸಾಮಾಜಿಕ ವ್ಯವಸ್ಥೆ ಗಂಧನೇ ಗೊತ್ತಿಲ್ಲದಂಥವ್ರು. ರಾಹುಲ್ ಗಾಂಧಿ ಅವ್ರದ್ದು ಮನಸ್ಥಿತಿ ಹಾಗಾಗ್ಯದಂದ್ರೆ ಅವರು ಪ್ರಧಾನಮಂತ್ರಿ ಆಗದೇ ಇದ್ದರೆ ಈ ದೇಶ ಉಳಿಬಾರ್ದನ್ನೋ ಮನಸ್ಥಿತಿ ಒಳಗಿದ್ದಾರೆ. ಈ ದೇಶದಲ್ಲಿ ಅರಾಜಕತೆ ಉಂಟು ಮಾಡಬೇಕು, ನಾಗರಿಕ ದಂಗೆಯನ್ನು ಹುಟ್ಟು ಹಾಕಬೇಕು ಅನ್ನುವಂಥ ಕೆಟ್ಟ ಮನಸ್ಥಿತಿ ಒಳಗಿದ್ದಾರೆ. ಇವ್ರಿಗೇನು ದೇಶದ ಇತಿಹಾಸ ಗೊತ್ತದನ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೇಶದ ಭಾಷೆಗಳು ಗೊತ್ತದವ? ಜನಾಂಗದ ಸ್ಥಿತಿ ಗೊತ್ತದನ? ಅಸ್ಪೃಶ್ಯತೆ ಆಚರಣೆ ಗೊತ್ತದನ? ಭಾಳ ವಿಚಿತ್ರವಾದಂಥ ಸಂಘಟನೆಗಳು ದೇಶದಲ್ಲಿ ನಡೀತಾ ಇದ್ದಾವೆ. ಅದರ ಹಿಂದೆ ರಾಹುಲ್ ಗಾಂಧಿಯವರ ಕೈವಾಡ ಇರ್ತಕ್ಕಂಥದ್ದು ನಮಗೆ ಎದ್ದು ಕಾಣ್ತಾ ಇದೆ. ನೇಹಾ ಬೋರಾ ಅಂತಕ್ಕಂಥ ವಿದ್ಯಾರ್ಥಿನಿ, ಇನ್ನು ಅವರು JNU ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ ಅಂತ ನೋಡಿ. ಅವರು ಅಖಿಲ ಭಾರತ ವಿದ್ಯಾರ್ಥಿ ಸಂಘದ